ಹಾಯ್ ಫ್ರೆಂಡ್ಸ್, ನಮಸ್ತೆ. ಕಾಯಿನ್ ಗುರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಅದೇ ರೀತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ಒಂದು ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದಂತಹ ನಾಣ್ಯದ ಬಗ್ಗೆ ತಿಳ್ಕೊಳ್ಳೋಣ. ವಿಡಿಯೋದ ತಮ್ಮನೇಲ್ ನೋಡಿ ನಿಮಗೆಲ್ಲ ಗೊತ್ತಾಗಿದೆ ಫ್ರೆಂಡ್ಸ್. ಇವತ್ತು ನಾವು ಯಾವ ಒಂದು ನಾಣ್ಯದ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಅಂತ. ಹೌದು, 25 ಪೈಸೆಯ ಕೊನೆಯ ನಾಣ್ಯ. 25 ಪೈಸೆಯ ಕೊನೆಯ ನಾಣ್ಯ, ನಾವು ನೀವೆಲ್ಲ ಬಳಸಿರುವಂತಹ ನಾಣ್ಯ. ನೀವು ನೋಡ್ಬೋದು ಕಾಯಿನ್ ನ ಹಿಂದೆಗಡೆ ಅಥವಾ ಕಾಯಿನ್ ನ ರಿವರ್ಸ್ ಸೈಡ್ ನಲ್ಲಿ ಗೆಂಡಾಮೃಗದ ಚಿತ್ರ ಇರುವಂತದ್ದು. ಅದೇ ರೀತಿ ಮೇಲ್ಗಡೆ ಇಸ್ವಿ ಇರುವಂತದ್ದು ನೋಡ್ಬೋದು, 2000 ಅಂತ ಬರೆದಿರುವಂತದ್ದು. ಅದರ ಕೆಳಗಡೆ ಯಾವುದೇ ಮಿಂಟ್ ಮಾರ್ಕ್ ಇಲ್ಲ, ಅದರ ಅರ್ಥ ಕೋಲ್ಕತ್ತಾ ಮಿಂಟ್ ನ ಕಾಯಿನ್ ಅಂತ. ಸೊ ಕಾಯಿನ್ ನ ಅಬ್ಸರ್ವ್ ಸೈಡ್ ನಲ್ಲಿ 25 ಪೈಸೆ ಅಂತ ಹಿಂದಿ ಮತ್ತೆ ಇಂಗ್ಲಿಷ್ ನಲ್ಲಿ ಬರೆದು, ಸೊ ಭಾರತದ ರಾಷ್ಟ್ರೀಯ ಲಾಂಛನ ಕೂಡ ಇರುವಂತದ್ದು. ಸೊ ಈ ಒಂದು ನಾಣ್ಯದ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಈ ಒಂದು 25 ಪೈಸೆಯ ಕೊನೆಯ ನಾಣ್ಯ, ಡೆಫಿನಿಟಿವ್ ಸೀರೀಸ್ ನ ಕೊನೆಯ ನಾಣ್ಯ. ಸೊ ಬಿಡುಗಡೆ ಆಗಿರುವಂತದ್ದು 1988ರಲ್ಲಿ. ಅದೇ ರೀತಿ 2008ರಲ್ಲಿ ಇದನ್ನ ಸ್ಟಾಪ್ ಮಾಡಲಾಯಿತು. ತದನಂತರ ಒಂದು 3-4 ವರ್ಷ ಇದೊಂದು ಚಲಾವಣೆಯಲ್ಲಿತ್ತು. ಅದಾದ ನಂತರ ಅಧಿಕೃತವಾಗಿ ಈ ಒಂದು ನಾಣ್ಯವನ್ನ ಡಿಮಾನಿಟೈಸ್ ಮಾಡಿರುವಂತದ್ದು. ಅಂದ್ರೆ ಏನು, ಚಲಾವಣೆಗೆ ಇಲ್ಲ ಅಂತ ಹೇಳಿ ಈ ಒಂದು ನಾಣ್ಯ ಮತ್ತೆ 50 ಪೈಸೆಯ FSS ನಾಣ್ಯ ಎರಡನ್ನು ಕೂಡ ಡಿಮಾನಿಟೈಸ್ ಮಾಡಿರುವಂತದ್ದು. ಅದರ ಅರ್ಥ ಏನಂದ್ರೆ ನಿಮ್ಗೆ 25 ಪೈಸೆ ಮತ್ತೆ 50 ಪೈಸೆಗೆ ಏನು ಬರೋದಿಲ್ಲ ಅಂತ. ಸೊ 1 ರೂಪಾಯಿನೇ ಅಧಿಕೃತವಾದ ನಾಣ್ಯ. ಸೊ ಈ ಒಂದು ನಾಣ್ಯ ಏನಿದೆ FSS ಅಂದ್ರೆ ಸ್ಟೈನ್ಲೆಸ್ ಸ್ಟೀಲ್ ಇಂದ ಮಾಡಿರುವಂತದ್ದು. ಅದೇ ರೀತಿ ಈ ಒಂದು ನಾಣ್ಯ ಸುಮಾರು 2.85 ಗ್ರಾಂನಷ್ಟು ತೂಕವನ್ನು ಹೊಂದಿರುವಂತದ್ದು. ಸೊ ಈ ಇತ್ತೀಚೆಗೆ 1 ರೂಪಾಯಿ ನಾಣ್ಯಗಳು ಕೂಡ ಇಷ್ಟೇ ತೂಕ ಇರುತ್ತೆ. ಅದೇ ರೀತಿಯ FSS ನಾಣ್ಯಗಳು. ಅದೇ ಅಲ್ಲದೆ ಈ ಒಂದು ನಾಣ್ಯ ಸುಮಾರು 19 mm ಅಷ್ಟು ಸುತ್ತಳತೆ ಹೊಂದಿರುವಂತದ್ದು. 1 ರೂಪಾಯಿ ನಾಣ್ಯ ಕೂಡ ಇತ್ತೀಚೆಗೆ ಬಂದಿರತಕ್ಕಂತಹ ಏನಂತಾರೆ ಆಜಾದಿ ಕಾ ಅಮೃತ್ ಮಹೋತ್ಸವದ ನಾಣ್ಯ ಕೂಡ ಆಲ್ಮೋಸ್ಟ್ ಹೀಗೆ ಇರುವಂತದ್ದು, ಇಷ್ಟೇ ಸೈಜ್ ಇರುವಂತದ್ದು. ಸೊ ಅದನ್ನ ನೋಡಿದಾಗೆಲ್ಲ ನಂಗೆ 4 ಆಣೆನೇ ನೆನಪಾಗುತ್ತೆ. ಇದನ್ನ ನಾವು 4 ಆಣೆ ಅಥವಾ 25 ಪೈಸೆ ಅಂತ ಕರೆದಿದ್ದು ನಿಮ್ಗೆಲ್ಲ ನೆನಪಿರಬಹುದು. ಸೊ ಇದಕ್ಕೆ ಒಂದು ಚಾಕ್ಲೇಟ್ ಕೂಡ ಬರ್ತಾ ಇದೆ 25 ಪೈಸೆಗೆ. ಈಗ ಏನು ಬರೋದಿಲ್ಲ, ಇದಕ್ಕೆ 25 ಪೈಸೆಗೆ ಬೆಲೆನೇ ಇಲ್ಲ. ಇರ್ಲಿ, ಅದೆಲ್ಲ ಒಂದು ಹಳೆಯ ನೆನಪುಗಳು. ಸೊ ಸರ್ಕ್ಯುಲರ್ ಶೇಪ್ ನ ಈ ಒಂದು ನಾಣ್ಯ 19 mm ಅಷ್ಟು ಏನಂತಾರೆ ಸರ್ಕ್ಯುಲರ್ ಅಂದ್ರೆ ಡಯಾಮೀಟರ್ ಹೊಂದಿರುವಂತದ್ದು. ಮತ್ತೆ 2.85 ಗ್ರಾಂನಷ್ಟು ತೂಕವನ್ನು ಹೊಂದಿರುವಂತದ್ದು. ಅದೇ ರೀತಿ ನೀವು ಈ ಒಂದು ನಾಣ್ಯ ಏನಿದೆ ಸುಮಾರು 1.5 mm ನಷ್ಟು ಥಿಕ್ನೆಸ್ ಅನ್ನ ಹೊಂದಿರುವಂತದ್ದು. ಸ್ಮೂತ್ ಎಡ್ಜಸ್, ಯಾವುದೇ ಸ್ಮೂತ್ ಎಡ್ಜ್ ಅನ್ನು ಹೊಂದಿರುವಂತದ್ದು. ಯಾವುದೇ ರೀತಿಯ ಸೆಕ್ಯೂರಿಟಿ ಎಡ್ಜಸ್ ಇಲ್ಲ. ಯಾವುದೇ ರೀತಿಯ ನೀವು FSS ನ ಯಾವುದೇ ನಾಣ್ಯಗಳನ್ನು ತಗೊಳ್ಳಿ, ಅದರಲ್ಲೆಲ್ಲ ಕೂಡ ಸ್ಮೂತ್ ಎಡ್ಜಸ್ ಅನ್ನ ಹೊಂದಿರುವಂತದ್ದು. ಸೊ ಇನ್ನು ಈ ನಾಣ್ಯದ ವಿಶೇಷತೆ ಬಂದ್ರೆ, ಶುರುವಾಗಿದ್ದು ನಾನು ಈಗಾಗಲೇ ಹೇಳಿದ ಹಾಗೆ 1988ರಲ್ಲಿ. ಅದೇ ರೀತಿ ಕೊನೆಯಾಗಿದ್ದು 2002ರಲ್ಲಿ. ತದನಂತರ ಒಂದು 3-4 ವರ್ಷ ಅಥವಾ ಒಂದು 5-6 ವರ್ಷ ಕೂಡ 2010-11ವರೆಗೆ ಕೂಡ ಈ ಒಂದು ನಾಣ್ಯ ಚಲಾವಣೆಯಲ್ಲಿತ್ತು ಅಂತ ಅನ್ಸುತ್ತೆ. ಸೊ ಅದಾದ್ಮೇಲೆ ಅಧಿಕೃತವಾಗಿ ನಮ್ಮ RBI ಏನಿದೆ ಈ ಒಂದು ನಾಣ್ಯಗಳನ್ನ ಸ್ಟಾಪ್ ಮಾಡಿರುವಂತದ್ದು. ಅದೇ ರೀತಿ 50 ಪೈಸೆ ನಾಣ್ಯಗಳನ್ನು ಕೂಡ ಏನು FSS ನ ನಾಣ್ಯಗಳೇನಿದಾವೆ ಕೊನೆಯ ನಾಣ್ಯಗಳು, ಡೆಫಿನಿಟಿವ್ ಸೀರೀಸ್ ನ ಕೊನೆಯ ನಾಣ್ಯಗಳು, ಅವನ್ನು ಕೂಡ ಎರಡು ಒಟ್ಟಿಗೆ ಒಂದೇ ಸಾರಿ ಈ 2 ನಾಣ್ಯಗಳನ್ನ ಅಧಿಕೃತವಾಗಿ ಸ್ಟಾಪ್ ಮಾಡಿರುವಂತದ್ದು. 1 ರೂಪಾಯಿಯಿಂದ ಶುರುವಾಗಿ ನಮ್ಮ ನಾಣ್ಯಗಳು ಶುರುವಾಗುತ್ತೆ. ಈ ಒಂದು 21ನೇ ಸೆಂಚುರಿಯಲ್ಲಿ 1 ರೂಪಾಯಿಂದ ನಾಣ್ಯಗಳು ಶುರುವಾಗಿರುವಂತದ್ದು. ಸೊ ಹಾಗಾದ್ರೆ ನೀವು ಕೇಳ್ಬೋದು, ಇದರಲ್ಲಿ ಯಾವ ನಾಣ್ಯಗಳು ಇಂಪಾರ್ಟೆಂಟ್? ನಾನು ನಿಮ್ಗೆ ಈ ಮುಂಚೆ ಕೂಡ ಸುಮಾರು ಸಾರಿ ಹೇಳಿದ್ದೀನಿ, ಶುರು ಮತ್ತು ಕೊನೆಯ ವರ್ಷಗಳ ಯಾವಾಗಲೂ ಕೂಡ ಇಂಪಾರ್ಟೆಂಟ್ ಆಗಿರ್ತವೆ. ಅದಲ್ಲದೆ ಸೊ ಕೋಲ್ಕತ್ತಾ ಮಿಂಟು, ಕೆಲವೊಂದು ಹೈದರಾಬಾದ್ ಮಿಂಟುಗಳ ನಾಣ್ಯಗಳು ಕೂಡ ಇಂಪಾರ್ಟೆಂಟ್. ಅದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಂಡು ಕೊಡ್ತೇನೆ. 1992ರಲ್ಲಿ ಏನು ನೀವು ನೋಡ್ತಾ ಇರ್ಬೋದು, ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಸೊ ಇಲ್ಲೇನಿದೆ 1998 ಅಂತ ಇರುವಂತದ್ದು. 1998 ನೋಯ್ಡಾ ಮಿಂಟ್ ಇರುವಂತದ್ದು. ಆ ಒಂದು 98ರ ಜಾಗದಲ್ಲಿ 1992 ಹೈದರಾಬಾದ್ ಅಥವಾ ಕೋಲ್ಕತ್ತಾ ಮಿಂಟ್. ಸೊ ನೋಯ್ಡಾ ಮಿಂಟ್ ಇದ್ರೆ ಏನಿರುತ್ತೆ, ಡಾಟ್ ಇದೆ, ನೀವು ಕಾಣಿಸ್ತಾ ಇದೆ, ಡಾಟ್ ಇದೆ. ಅದೇ ರೀತಿ ಕೋಲ್ಕತ್ತಾ ಮಿಂಟ್ ಇದ್ರೆ ಯಾವುದೇ ಮಿಂಟ್ ಮಾರ್ಕ್ ಇರೋದಿಲ್ಲ. ಹೈದರಾಬಾದ್ ಮಿಂಟ್ ಇದ್ರೆ ಸ್ಟಾರ್ ಮಿಂಟ್ ಮಾರ್ಕ್ ಇರುತ್ತೆ. ಸೊ ಆ ರೀತಿಯ 1992ರ ನಾಣ್ಯಗಳು ಸ್ವಲ್ಪ ಇಂಪಾರ್ಟೆಂಟ್ ಇದ್ದಾರೆ. ಅದನ್ನ ಬಿಟ್ರೆ ತುಂಬಾ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದು ತುಂಬಾ ರೇರ್ ಮಟ್ಟದ ಕಾಯಿನ್ ಯಾವುದು ಅಂದ್ರೆ 1993ರ ಏನು 1998 ಇದೆ, ಅಲ್ಲಿ 1993 ಅಂತ ಇರಬೇಕು. ಆ ಒಂದು ಇಯರ್ನ
ಎಲ್ಲಾ ನಾಣ್ಯಗಳು, ಯಾವುದು ಬಾಂಬೆ ಮತ್ತು ಕೋಲ್ಕತ್ತಾ ಹಾಗೆ ನೋಯ್ಡಾ ನಾಣ್ಯಗಳು ಸ್ಕೇರ್ ಮಟ್ಟಕ್ಕೆ ತಲುಪಿರುವಂತದ್ದು. ಅವು ಸುಮಾರು 100ರಿಂದ ಶುರುವಾಗಿ 250, 500 ರೂಪಾಯಿವರೆಗೂ ಬೆಲೆ ಇರುವಂತದ್ದು. ಅದೇ ರೀತಿ ಹೈದರಾಬಾದ್ ಮಿಂಟ್ನ ವಿಶೇಷವಾಗಿರುವಂತಹ 1993ರ ಹೈದರಾಬಾದ್ ಮಿಂಟ್ ನಮ್ಮ ಕಾಯಿನ್ ಏನಿದೆ ಅದರ ಶುರು ಬೆಲೆನೇನೆ 8,000 ರೂಪಾಯಿ, 25 ಪೈಸೆ. ಆ ಒಂದು ನಾಣ್ಯ ತುಂಬಾ ಕಡಿಮೆ ಸಂಖ್ಯೆಯಲ್ಲಿ ಮಿಂಟ್ ಆಗಿರುವಂತದ್ದು ಹೈದರಾಬಾದ್ ಮಿಂಟ್ ಇಂದ. ಹಾಗಾಗಿ ಆ ಒಂದು ನಾಣ್ಯ ಸುಮಾರು 8,000 ರೂಪಾಯಿಗೆ ಅದರ ಸ್ಟಾರ್ಟಿಂಗ್ ಪ್ರೈಸ್ ಇದ್ದು, UNC ಕಂಡೀಷನ್ ಇತ್ತು. ಅಂದ್ರೆ ಸುಮಾರು 20ರಿಂದ 30,000 ರೂಪಾಯಿವರೆಗೂ ಬೆಲೆ ಇರುವಂತದ್ದು. ಇದು ಸತ್ಯ. ಸೊ ನಾನು ನಿಮ್ಗೆ ಅದರ ಒಂದು ಪ್ರೈಸ್ ಅನ್ನು ನೀವು ಆನ್ಲೈನ್ ಚೆಕ್ ಮಾಡಿ ಆಮೇಲೆ ವೆರಿಫೈ ಮಾಡ್ಕೊಳ್ಳಿ. 1993 ಅಂತ ಇರಬೇಕು, ಸ್ಟಾರ್ ಮಿಂಟ್ ಮಾರ್ಕ್ ಇರಬೇಕು. ಆ ಒಂದು ನಾಣ್ಯ ಎಷ್ಟು ಬೆಲೆ? ಸುಮಾರು ಯೂಸರ್ ಕಂಡೀಷನ್ ಅಲ್ಲಿ 8ರಿಂದ 10,000 ರೂಪಾಯಿ ಬೆಲೆ. ಸೊ UNC ಕಂಡೀಷನ್ ಇದ್ರೆ 20ರಿಂದ 30,000 ರೂಪಾಯಿ ಅಷ್ಟು ಬೆಲೆ ಇರುವಂತದ್ದು. ಸೊ ಇದಾಗಿತ್ತು ಈ ಒಂದು ಗೆಂಡಾಮೃಗದ ಕಾಯಿನ್ ಅಥವಾ 25 ಪೈಸೆ ಅಥವಾ 4 ಆಣೆ ಕಾಯಿನ್ ನ ವಿಶೇಷತೆ. ಸೊ ನಮಗೆಲ್ಲ 4 ಆಣೆ ಅಂತಾನೆ ಹೇಳಿ ಅಭ್ಯಾಸ. ಸೊ ಆ ಒಂದು ನೆನಪುಗಳು ಹಾಗೆ ಇರಲಿ. ಸೊ ಆ ನೆನಪಿಗೋಸ್ಕರ ನನ್ನ ಹತ್ರ ಸುಮಾರು ಸಾವಿರಾರು ನಾಣ್ಯಗಳನ್ನು ಇಟ್ಕೊಂಡಿದ್ದೇನೆ, ನೀವು ನೋಡ್ಬೋದು. ಸೊ ಈ ಒಂದು ನಾಣ್ಯಗಳ ಮೇಲೆ ನನಗೊಂದು ವಿಶೇಷವಾದಂತಹ ಪ್ರೀತಿ. ಅದರಲ್ಲಿ ಯಾವುದೇ ರೀತಿಯ ಅದಕ್ಕೆ ಬೆಲೆ ಇಲ್ಲ, ಆದರೂ ಕೂಡ ನಾನು ಇಟ್ಕೊಂಡಿದ್ದೇನೆ. ಇಷ್ಟು ನಾಣ್ಯಗಳು ನಾನು ಸುಮಾರು ಒಂದು 1,000 ರೂಪಾಯಿ ಅಷ್ಟು ಕೊಟ್ಟು ನಾನು ಖರೀದಿ ಮಾಡಿರುವಂಥದ್ದು. 1,000 ನಾಣ್ಯಗಳಿಗಿಂತ ಹೆಚ್ಚು ನಾಣ್ಯಗಳಿಲ್ಲ ನನ್ನ ಹತ್ರ ಇರುವಂಥದ್ದು. ಏನೋ ಒಂದು ನೆನಪಿಗೋಸ್ಕರ ಇಟ್ಕೊಂಡಿದ್ದೇನೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.